ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ನೀವು ಆಲ್ರೆಡಿ ನೋಡಿರ್ತೀರ. ರಾಯರ ಸಂದೇಶ ಇವತ್ತಿನ ದಿನ ಏನಾಗಿರುತ್ತೆ, ಈ ಒಂದು ಕ್ಷಣಕ್ಕೆ ಆಗಿರ್ಬೋದು, ಅಥವಾ ಎಷ್ಟೋ ಜನ ಪೂಜೆ ವ್ರತಗಳನ್ನ ಮಾಡ್ತಾ ಇರ್ತೀರ. ನಿಮ್ಮ ಒಂದು ಪೂಜೆ ವ್ರತಗಳಿಗೆ ಅಥವಾ ನಿಮ್ಮ ಒಂದು ಬೇಡಿಕೆಗೆ ಒಂದು ರಾಯರಿಂದ ಯಾವ ಒಂದು ಸಂದೇಶ ನಿಮಗಾಗಿದೆ, ಯಾರೆಲ್ಲ ರಾಯರ ಭಕ್ತರಿದ್ದೀರ, ಖಂಡಿತ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಮೆನ್ಷನ್ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಮ ಲೈಫಲ್ಲಿ ನಡೀತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಅಂತಾನೆ ನೀವು ತಗೋಬೋದು. ಹಣಕಾಸಿಂದ ಆಗಿರ್ಬೋದು, ಪ್ರೀತಿ ವಿಚಾರ, ಮದುವೆ ಆಗಿರ್ಬೋದು, ಗುರುಪ್ರವೇಶ, ಲ್ಯಾಂಡ್ ಪ್ರಾಪರ್ಟಿ ವಿಚಾರ ಆಗಿರ್ಬೋದು. ನೀವು ಏನೋ ಒಂದು ತುಂಬ ಬೇಡ್ಕೊಂಡು ರಾಯರಿಗೆ ತುಂಬ ಪ್ರೇಯರನ್ನು ಮಾಡ್ತಿರ್ತೀರ. ಈ ಒಂದು ಕೆಲಸ ಆದರೆ ಸಾಕಪ್ಪ ಅನ್ನುವಂಥ ಕೆಲವೊಂದು ವಿಚಾರಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ ಈ ಒಂದು ರಾಯರ ಸಂದೇಶ ನಿಮಗಾಗಿ ಇರುತ್ತೆ. ಸೊ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಾವು ರಾಯರನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ನಾವು ಅವರಿಂದ ಯಾವ ಒಂದು ಸಂದೇಶ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮ ಹೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ಭಕ್ತಿಯಿಂದ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ. ರಾಯರ ಒಂದು ಸಂದೇಶ ನಿಮ್ಮ ಲೈಫಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವೊಂದು ಘಟನೆಗಳಿಗೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿರುತ್ತೆ. ರಾಯರ ಒಂದು ಸಂದೇಶ ನಿಮಗಾಗಿ ಏನೆಲ್ಲ ಇದೆ. ಎಷ್ಟೋ ಜನ ಪೂಜೆ ವ್ರತಗಳನ್ನ ಮಾಡ್ತಿರ್ತೀರ, ಆದರೂ ಯಾಕೋ ನನಗೆ ರಿಸಲ್ಟ್ ಸಿಗ್ತಾ ಇರಲ್ಲ, ತಡ ಆಗ್ತಾ ಇದೆ ಅಂತ ಸಹ ಎಷ್ಟೋ ಜನ ಹೇಳ್ತಿರ್ತಾರೆ. ಇವತ್ತು ನೋಡೋಣ, ರಾಯರಿಗೆ ನಿಮ್ಮ ಒಂದು ಪೂಜೆಯ ಒಂದು ಏನು ವ್ರತವನ್ನು ಮಾಡ್ತಾ ಇದ್ದೀರಾ, ಆ ಪೂಜೆಯ ಒಂದು ಫಲವನ್ನು ನಿಮಗೆ ಯಾವಾಗ ನೋಡಲಿಕ್ಕೆ ಸಿಗುತ್ತೆ, ಏನು ಇದೆ ರಾಯರ ಒಂದು ಸಂದೇಶ ಅಂತಕ್ಕಂಥದ್ದನ್ನು ನೋಡೋಣ ವೀಕ್ಷಕರೇ. ಓಕೆ, ಓಕೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್ ಎನರ್ಜಿ. ಸೊ ವೀಕ್ಷಕರೇ, ನಮಗೆ ಈ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಬಂದಿದೆ. ನಾನು ಒಂದೊಂದೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದನ್ನು ನೀವು ತಿಳ್ಕೊಬೋದಂತ. ನೋಡಿ, ಮುಖ್ಯವಾಗಿ ವೀಕ್ಷಕರೇ, ಎಷ್ಟೋ ಜನ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ನೋಡಿ. ಕೆಲವ್ರಿಗೆ ಪ್ರೀತಿ ವಿಚಾರ ಇದ್ದರೆ, ಕೆಲವ್ರಿಗೆ ಹಣಕಾಸು, ಸೈಟಿನ ವಿಚಾರ ಆಗಿರ್ಬೋದು. ಆ್ಯಂಡ್ ಎಷ್ಟೋ ಜನ ಇಲ್ಲಿ ಹಣಕಾಸಿನ ವಿಚಾರವಾಗಿ ತುಂಬಾ ನೀವು ರಾಯನ್ನ ಪ್ರೇ ಮಾಡ್ಕೋತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ನಿಮ್ಗೆ ಹೆಂಗಾಗಿದೆ ಜೀವನದಲ್ಲಿ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಸ್ಟಕ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಕಾಣ್ತಾ ಇದೆ ವೀಕ್ಷಕರೇ. ಸೊ ನೀವು ಹಣಕಾಸಿನಗೋಸ್ಕರ ಅಥವಾ EMI ಏನೋ ಕಟ್ಟಬೇಕಾಗಿರುತ್ತೆ, ಅಥವಾ ಎಷ್ಟೋ ಜನ ನಿಮ್ಮಿಂದ ಸಾಲ ಇಸ್ಕೊಂಡು ಅವ್ರು ವಾಪಸ್ ತಿರುಗಿ ಕೊಡದೇ ಇರ್ತಕ್ಕಂಥ ಸಿಚುವೇಶನ್ನು. ಅವರಿಗೆ ಯಾವಾಗ ದುಡ್ಡು ಬೇಕಾಗಿತ್ತು ಆವಾಗ ನಿಮ್ಮ ಹತ್ರ ಬಂದು ಅವ್ರು ಈಸ್ಕೊಂಡಿದ್ರು. ಬಟ್ ಇವಾಗ ನಿಮಗೆ ಆ ಒಂದು ದುಡ್ಡನ್ನು ವಾಪಸ್ ಕೇಳಿದಾಗ ಅವ್ರಿಗೆ ತುಂಬಾ ಆಟ ಆಡಿಸೋದು ಅಥವಾ ಒಂದು ರೀತಿ ನೆಗೆಟಿವ್ ಆಗಿ ನಿಮ್ಮನ್ನು ನಡೆಸ್ಕೊಳ್ತಕ್ಕಂಥ ವಿಚಾರಗಳು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಅಂತ ಹೇಳಬಹುದು. ಸೊ ಎಲ್ಲೋ ಒಂದು ಕಡೆ ನಿಮಗೆ ಕೆಲವರು ನೋಡಿ ಒಂದು ಮಗುಗೋಸ್ಕರ ಸಹ ರಾಯರಿಗೆ ಪ್ರೇ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು. ಸೊ ಎಷ್ಟೋ ಜನ ದಂಪತಿಗಳಿಗೆ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಾಗಿರಲ್ಲ. ಸೊ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಹಣಕಾಸಿನ ವಿಚಾರ ಒಂದು ರೀತಿ ಹೇಳಬೇಕಂದ್ರೆ ಇನ್ನೂ ಕಾಲಾವಕಾಶ ತಗೊಳುತ್ತೆ. ಸ್ಟಕ್ ಎನರ್ಜೀಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಯಾರೆಲ್ಲ ಹಣಕಾಸಿನ ಬಗ್ಗೆ ಮಾಡ್ತಾ ಇದ್ದೀರಾ. ಹಾಗೆ ವೀಕ್ಷಕರೇ, ಕುಟುಂಬದಲ್ಲಿ ಏಳಿಗೆ ಅಂತಕ್ಕಂಥದ್ದನ್ನು ಎಷ್ಟೋ ಜನ ನೋಡ್ತೀರಾ ಅಂತಲೂ ಹೇಳ್ಬೋದು. ಸೊ ರಾಯರಿಂದ ಒಂದು ಸಂದೇಶ ಏನಪ್ಪ ಅಂತಂದರೆ, ಅತಿ ಶೀಘ್ರವಾಗಿ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಇದು ದಂಪತಿಗಳ ನಡುವೆ ಒಂದು ಮಕ್ಕಳಾಗಿರ್ತಕ್ಕಂಥ ವಿಚಾರ, ಮಕ್ಕಳಿನ ಒಂದು ವಿಚಾರದಲ್ಲಿ ಒಂದು ಸಿಹಿ ಸುದ್ದಿಯನ್ನು ನೋಡ್ತೀರಾ. ಹಾಗೆ ಯಾರಾದರೂ ಪ್ರಮೋಷನ್ ಅಥವಾ ಜಾಬ್ ವಿಚಾರವಾಗಿ ಏನಾದರೂ ನೀವು ಪ್ರಯತ್ನವನ್ನು ಪಡ್ತಾ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ಸಿಗ್ತಾ ಇದೆ. ಇನ್ನು 3 ತಿಂಗಳ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೇ. ಹಾಗೆ ಎಷ್ಟೋ ಜನ ತುಂಬ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡ್ತಾ ಇರ್ತೀರಾ. ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ನಾನು ಏನೇ ಮಾಡಿದ್ರು ಜನ
ತಪ್ಪು ತಿಳ್ಕೊತಾರೆ, ನಾನು ಸರಿಯಾಗಿ ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನಾನು ಇರೋದೇ ಈಗ. ಸೊ ಈ ಥರ ನಿಮ್ಮ ಮೇಲೇ ನಿಮಗೆ ಸೆಲ್ಫ್ ಡೌಟ್ ಅಂತಕ್ಕಂಥದ್ದು ಇಲ್ಲಿ ಎಷ್ಟೋ ಜನ ಎದುರಿಸ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಹೆಂಗಂದರೆ ಯಾರು ಹತ್ತಿರ ಬರಲ್ಲ, ಯಾರು ಫ್ರೆಂಡ್ಸ್ ಅಂತಕ್ಕಂಥದ್ದು ಇರೋದಿಲ್ಲ. ಯಾರೇ ಬಂದ್ರೂ ಒಂದು ಸ್ವಲ್ಪ ದಿವಸ ಇದ್ದು ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಸೊ ನಿಮಗೆಲ್ಲೋ ಅನ್ನಿಸ್ತಾ ಇರುತ್ತೆ, ನನ್ನ ಒಂದು ಸ್ವಭಾವದಲ್ಲೇ ಕೊರತೆ ಇದೆಯಾ, ಅಥವಾ ಯಾಕೆ ಜನರು ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಯಾಕೆ ಜಾಸ್ತಿ ದಿವಸ ಇರಲ್ಲ ನನ್ನ ಬಳಿ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕಾಡ್ತಾ ಇದೆ. ಹಾಗೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರದಲ್ಲಿ ನೀವೇನಾದರೂ ಪ್ರಮೋಷನ್ ಅಥವಾ ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತಕ್ಕಂಥದ್ದು ಏನಾದರೂ ಮಾಡಬೇಕು ಅಂತ ಇದ್ದರೆ ತುಂಬಾ ಒಂದು ಪ್ರಾಫಿಟಬಲ್ ಅಂತಲೇ ಹೇಳಬಹುದು ವೀಕ್ಷಕರೇ. ಹಾಗೆ ನೋಡಿ, ಎಷ್ಟೋ ಜನಕ್ಕೆ ಪಾಪ ಮನೆಯಲ್ಲಿ ತುಂಬಾ ಸ್ಟ್ರೆಸ್ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಒಂದು ರೀತಿ ಹೇಳಬೇಕು ಅಂದರೆ ನಿಮಗೆ ಹೊರೋದಕ್ಕಾಗ್ತಾ ಇಲ್ಲ. ಒಂದು ಮನೆಯ ಜವಾಬ್ದಾರಿಗಳಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ, ಆದ್ರೂ ನೀವು ಹೊರಲಾರದೆ ಮನೆಯ ಜವಾಬ್ದಾರಿ ಆ್ಯಂಡ್ ಹಣಕಾಸಿಂದಾಗಿರ್ಬೋದು ಆ್ಯಂಡ್ ಮನೆಯ ಒಂದು ಸೈಟ್ ವಿಚಾರ ಸಹ ಇಲ್ಲಿ ಕಾಣಿಸ್ತಾ ಇದೆ. ಸೊ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಬಟ್ ಓವರಾಲ್ ನೋಡೋದಾದರೆ ನಿಮಗೆ ಒಂದು ಶೀಘ್ರವಾದ ಒಂದು ಪರಿಹಾರ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಯಾರೆಲ್ಲ ತುಂಬ ಪ್ರೀತಿ ವಿಚಾರದಲ್ಲಿ ನೊಂದಿದ್ದೀರಿ, ಡಿಪ್ರೆಷನ್ಗೆ ಒಳಗಾಗಿದ್ದೀರಿ, ನಿಮಗೂ ಸಹ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಅವಕಾಶ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ಬರ್ತಾ ಇದೆ. ಸೊ ನೀವಿಷ್ಟು ದಿವಸ ರಾಯರನ್ನು ಏನು ತುಂಬ ಬೇಡ್ಕೊಂಡಿದ್ರಿ, ಅದು ಒಂದು ರೀತಿ ಹೇಳಬೇಕು ಅಂತಂದರೆ ಇಷ್ಟು ದಿವಸ ನಿಮ್ಮ ಒಂದು ಪರೀಕ್ಷೆಯನ್ನು ಮಾಡ್ತಾಯಿದ್ರು ರಾಯರು ಅಂತಲೂ ಸಹ ಹೇಳಬಹುದು. ಸೊ ಎಷ್ಟೇ ನಿಮಗೆ ಕಷ್ಟ ಕೊಡಲಿ, ಎಷ್ಟೇ ಪ್ರೆಷರ್ ಕೊಟ್ಟರೂ ಜೀವನದಲ್ಲಿ ನೀವು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ. ಅಂದರೆ ಯಾವುದೇ ಕಾರಣಕ್ಕೂ ನೀವು ಗಿವ್ ಅಪ್ ಮಾಡೋದಕ್ಕೆ ಹೋಗಿಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಹಾಗಾಗಿ ಏನೇ ಕಷ್ಟ ಇಲ್ಲಿ, ಏನೇ ನೋವು ಬರಲಿ, ಪ್ರೀತಿ ವಿಚಾರದಲ್ಲಿ ನೋವು ಬರಲಿ, ಎಲ್ಲ ಸ್ಟ್ರೆಸ್ಸನ್ನು ನೀವೊಬ್ಬರೇ ತೊಗೊಂಡಿದ್ದೀರಾ. ಅಂದರೆ ನಿಮ್ಮ ಮನಸ್ಸನ್ನು ಇಲ್ಲಿ ಯಾರೂ ಅರ್ಥನೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಟ್ಟಿಲ್ಲ. ಆದರೂ ಸಹ ನಿಮಗೆ ಇಲ್ಲ, ನಾನು ನನ್ನ ಜೀವನವನ್ನು ನಾನು ಕಟ್ಕೋತೇನೆ, ನನ್ನ ಒಂದು ಗೋಲ್ಸ್ ಏನಿದೆ ಅದನ್ನು ನಾನು ಅಚೀವ್ ಮಾಡ್ತೇನೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ಎಷ್ಟೇ ಕಷ್ಟ ಇದ್ರೂ ಆಗಿರ್ಬೋದು ಅಥವಾ ಎಷ್ಟೇ ಒಂದು ಪ್ರೆಷರ್ ಇದ್ರೂ ಸಹ ನೀವು ಅದನ್ನು ನಿಭಾಯಿಸಿದ್ದೀರಾ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಪಾಪ ಎಷ್ಟೋ ಜನ ರಾತ್ರಿ ಹಗಲು ಸಹ ನಿದ್ದೆನೂ ಮಾಡಿಲ್ಲ, ಅಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರ. ಒಂದು ರೀತಿ ಹೇಳ್ತಾರಲ್ಲ, ಎಲ್ಲಾನು ಒಂದೇ ದಿನ ಅಥವಾ ಒಂದೇ ಕ್ಷಣಕ್ಕೆ ಬಂದು ಹೊಡಿತಕ್ಕಂಥದ್ದು. ಸೊ ಹಣಕಾಸಿಂದು ಇದಾಗ್ತಾ ಇದೆ, ಬಿಸ್ನೆಸ್ ಕೂಡ ಲಾಸ್ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲ ಸಮಸ್ಯೆಗಳು ಒಂದಾದ್ಮೇಲೆ ಒಂದು. ಸೊ ಈ ಥರ ಸಮಸ್ಯೆಯ ಸುಳಿಯಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದೀರಾ, ನಿಮಗೆ ಆದಷ್ಟು ಬೇಗ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಪ್ರೀತಿ ವಿಚಾರವಾಗಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ರಾಯರಿಗೆ ಬೇಡ್ಕೊತಾ ಇದ್ದೀರಾ ಅಂತ ಹೇಳ್ಬೋದು. ಮದುವೆ ವಿಚಾರ ಸಹ ಇಲ್ಲಿ ಕಾಣಿಸ್ತಾ ಇದೆ. ಎಷ್ಟೋ ಜನ ಮದುವೆಗೆ ವ್ರತವನ್ನು ಮಾಡ್ತಾ ಇದ್ದೀರಾ ಅಥವಾ ಪೂಜೆಯನ್ನು ಮಾಡ್ತಾ ಇದ್ದೀರಾ ರಾಯರ್ದು ಮದುವೆಗೋಸ್ಕರ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಇದೆ ಆ್ಯಂಡ್ ಏಂಜಲ್ ಬ್ಲೆಸ್ಸಿಂಗ್ ಸಹ ಇದೆ. ಒಂದು ರೀತಿ ದೈವದ ಅನುಗ್ರಹ ಅಂತಕ್ಕಂಥದ್ದು ಯಾರೆಲ್ಲ ಮದುವೆಗೆ ಎಸ್ಪೆಷಲಿ ಅಥವಾ ನನ್ನ ರಿಲೇಷನ್ಶಿಪ್ ಸರಿ ಹೋಗಲಿ ಅಥವಾ ಮದುವೆ ಆಗಿರುತ್ತೆ ಬಟ್ ಕಿರಿಕಿರಿ ಆಗ್ತಾ ಇರುತ್ತೆ, ಸೊ ಆ ಥರ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಇಫ್ ಇನ್ ಕೇಸ್ ರಾಯರನ್ನ ನೀವು ಬೇಡ್ಕೊತಾ ಇದ್ರೆ ಖಂಡಿತ ಅದು ನೆರವೇರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಒಂದು ದೈವದ ಒಂದು ಅನುಗ್ರಹ ಅಂತಕ್ಕಂಥದ್ದು ನಿಮ್ಮ ಇಬ್ಬರ ನಡುವೆ ಆಗ್ತಾ ಇದೆ. ಸೊ ಯಾವುದೋ ಒಂದು ರೀತಿ ರೂಪದಲ್ಲಿ ಒಂಥರ ಜ್ಞಾನೋದಯ ಆಗಿರ್ಬೋದು ಅಥವಾ ನೀವೇನು ತಪ್ಪು ಮಾಡಿದ್ರು ಅಥವಾ ನಿಮ್ಮ ಪರ್ಸನ್ ಏನು ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಿ ಅವರು ಮತ್ತೆ ನಿಮ್ಮ ಬಾಳಿಗೆ ಹಿಂತಿರುಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಸಹ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಇಷ್ಟು ದಿವಸ ಯಾವುದಕ್ಕೋಸ್ಕರ ತುಂಬ ಕೊರಗ್ತಾ ಇರಿ, ಇವಾಗ ಒಂದು ಸಪೋಸ್ ಒಂದು ಪರ್ಸನ್ ಆಗಿರ್ಬೋದು ಅವ್ರು ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಒಂದು ನಂಬಿಕೆ ಆಗಿರ್ಬೋದು, ಏನೋ ಒಂದು ಹೋಪ್ ಭರವಸೆ ಅಂತಕ್ಕಂಥದ್ದು ಆಗಿರ್ಬೋದು. ಆ್ಯಂಡ್ ಆ ಒಂದು ನಂಬಿಕೆಯೇ ನಿಮಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಇಲ್ಲಿವರೆಗೂ ನಿಮಗೆ ಅದನ್ನು ತಡ್ಕೊಂಡು ಬಂದಿದೆ. ಖಂಡಿತ ನಿಮ್ಮ ಬಾಳಲ್ಲಿ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೇ. ಹಾಗೆ ಟೆಂಪ್ರೆನ್ಸ್ ಕಡೆಗೆ ದೈವದ ಅನುಗ್ರಹ ಸಹ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಖಂಡಿತ ನೀವೇನು ಪೂಜೆ ವ್ರತವನ್ನು ಮಾಡ್ತಾ ಇದ್ದೀರಾ ಅದು ಖಂಡಿತವಾಗ್ಲೂ ನಿಮಗೆ ಆ ಗೋಲ್ ಅಂತಕ್ಕಂಥದ್ದು ಸಕ್ಸಸ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ನೀವು ಇಷ್ಟು ದಿವಸ ಏನು ತಾಳ್ಮೆಯಿಂದ ಕಾಯ್ಕೊಂಡು ಬಂದಿದ್ರಿ ಈ ಒಂದು ವಿಚಾರವಾಗಿ, ಹಣಕಾಸಿಂತಿರ್ಬೋದು, ಮದುವೆ, ಪ್ರೀತಿ, ಮಕ್ಕಳ ವಿಚಾರ ಇರ್ಬೋದು, ಸೈಟ್, ಮನೆ ವಿಚಾರ, ನೀವು ಇಷ್ಟು ದಿವಸ ಏನನ್ನು ಸಹಿಸ್ಕೊಂಡ್ರೆ ಅದಕ್ಕೆ ಒಂದು ಉತ್ತರ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ಸಿಗ್ತಾ ಇದೆ. ಸೊ ರಾಯರ ಭಕ್ತರು ಯಾರೆಲ್ಲ
ಇದ್ದೀರಾ, ಖಂಡಿತವಾಗ್ಲೂ ಈ ಒಂದು ವಿಡಿಯೋಗೆ ತುಂಬಾ ರಿಲೇಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಒಂದು ವಿಡಿಯೋವನ್ನು ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ರಾಯರ ಒಂದು ಸಂದೇಶ ನಿಮಗಾಗಿ ಏನೆಲ್ಲ ಇದೆ ಅಂತ. ಮತ್ತೊಮ್ಮೆ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಹರೇ ಕೃಷ್ಣ ಎವ್ರಿವನ್.